ಹೊಸಪೇಟೆ ಪಟ್ಟಣದಲ್ಲಿ ಇವತ್ತು ತಾಯಿ ಮಗು ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟ್ಲಿಗೆ ಇವತ್ತೇನು ಡಾರ್ಮೆಟ್ರಿ ಮತ್ತು ಈ ಲಾಂಡ್ರಿದು ಆಮೇಲೆ ಈ ಒಂದು ಹಾಸ್ಪಿಟ್ಲಿಗೆ 2 ಆಂಬ್ಯುಲೆನ್ಸು ಮತ್ತು ಕಾರ್ಪೊರೇಷನ್ನಿಗೆ 2 ವೈಕುಂಠ ವಾಹನಗಳು ಏನು ಕೊಟ್ಟಿರ್ತಕ್ಕಂಥದ್ದು. ಮೊದಲನೇದಾಗಿ ಇವತ್ತು JSW ಫೌಂಡೇಶನ್ನು ಮತ್ತು BMM ಫೌಂಡೇಶನ್ ಅವರಿಗೆ ನಾನು ಧನ್ಯವಾದಗಳನ್ನ ಮೊದಲನೇದಾಗಿ ನಾನು ತಿಳಿಸ್ತಾ ಇದ್ದೀನಿ. ಇವತ್ತು ಅನೇಕ ಫ್ಯಾಕ್ಟ್ರಿಗಳು ಇವತ್ತಿದ್ದಾವೆ. ಅವರು ಕೂಡ ಸ್ವಲ್ಪ ಹೃದಯವಂತಿಕೆಯಿಂದ ಇವತ್ತು ಮಾಡಬೇಕಾಗಿದೆ. ಆದರೆ ವಿಶೇಷವಾಗಿ ಇವತ್ತು BMM ಫ್ಯಾಕ್ಟ್ರಿಯವರು ಮತ್ತು JSW ಫಂಡ್ ಜಾಯಿಂಟಾಗಿ ಇದೆ ಕಂಪ್ನಿ. ಅದು ಇವತ್ತು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಶ್ಲಾಘನೀಯ ಕೆಲಸ. ಯಾಕಂದರೆ ಇವತ್ತು ಮನಮೋಹನ್ ಸಿಂಗ್ ಅವರು 2014ರಲ್ಲಿ ಏಪ್ರಿಲ್ 14ನೇ ತಾರೀಕು ಪಾರ್ಲಿಮೆಂಟಲ್ಲಿ ತೊಗೊಂಬಂದ್ಬಿಟ್ಟು ಯಾವುದೇ ಕಂಪ್ನಿ ಇದ್ದರೂ ಕೂಡ CSR ಇದರಲ್ಲಿ ಪ್ರಾಫಿಟ್ ಆನ್ 2% ಮಾಡಬೇಕು ಅಂತಂತೇಳಿ ಇವತ್ತು ಕಾನೂನು ರಚನೆ ಮಾಡಿರ್ತಕ್ಕಂಥದ್ದು ಕೂಡ ನಾವು ನೆನೆಸ್ಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕೂಡ ಕಾರ್ಯೋನ್ಮುಖರಾಗಿದ್ದಾರೆ. ಮೊದಲು CSR ಅಂದರೆ ಯಾರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದರೆ ಇದು ದೇವ್ರ ಕೆಲಸ ಇದೆ. ಯಾವಾಗಲೂ ಕೂಡ CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಒಂದು ಕಡೆಗೆ ಇದು ದೇವ್ರ ಕೆಲಸ ಇರ್ತಕ್ಕಂಥದ್ದು. ಇವತ್ತು ಜನಪ್ರತಿನಿಧಿಗಳು, ಗವ್ಯಪ್ಪಣ್ಣರು, ನಾವು ಎಲ್ಲರೂ ಸೇರಿಬಿಟ್ಟು ಇವತ್ತು ಜನಕ್ಕೆ ಒಪ್ಪಿಸೋಂಥ ಒಂದು ಕೆಲಸ ಆಗಿದೆ. ಇವತ್ತು ನಾವೇನು ಜನಪ್ರತಿನಿಧಿಗಳು ಕಂಪ್ನಿಯವರು ಮಾಡಿದರೆ ಅದನ್ನು ಬಳಸ್ಕೊಳ್ಳೋದು ಕೂಡ ಸದ್ಬಳಕೆ ಮಾಡೋದು ಕೂಡ ಪ್ರಜೆಗಳ್ದಾಗಿರ್ತದೆ. ಅದನ್ನು ಡಾರ್ಮೆಟ್ರಿಯಲ್ಲಿ ಚೆನ್ನಾಗಿ ಕ್ಲೀನ್ ಮೇಂಟೈನ್ ಮಾಡೋದಿರ್ಬೋದು, ಜೊತೆಗೆ ಇವತ್ತು ಲಾಂಡ್ರಿದು ಇರ್ತಕ್ಕಂಥದ್ದು ಇರ್ಬೋದು. ನಮ್ಮ ಕೆಲಸ ನಾವು ಮಾಡ್ತೇವೆ, ಮೇಂಟೆನೆನ್ಸು ಅದರದ್ದು. ಅದ್ರ ಸ್ವಚ್ಛತೆ ಕಾಪಾಡೋದು ಅದರದ್ದು ಒಂದು ಅದನ್ನು ಆಂಬುಲೆನ್ಸ್ಗಳು ಅದನ್ನು ಮಾಡ್ಕೊಳ್ಳೋದು ಕೂಡ ಪ್ರಜೆಗಳ್ದಾಗಿರ್ತದೆ. ದಯಮಾಡಿ ಇವತ್ತೇನು ಕೊಟ್ಟಿದ್ದೀವಿ ಅದನ್ನು ಎಲ್ಲ ಪ್ರಜೆಗಳು ಸದ್ಬಳಕೆ ಮಾಡ್ಕೋಬೇಕು. ಇದು ನಿಮ್ಮ ಮನೆ, ಇದು ದೇವಾಲಯ ಅನ್ಕೊಂಡು ಮಾಡ್ಕೋಬೇಕಂತೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಇವತ್ತು ನಾನು ಕೂಡ ಹಿಂದೆ ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ, ಒಂದು ICU ಆಂಬುಲೆನ್ಸ್ ಕೂಡ MP ಗ್ರಾಂಟಲ್ಲಿ ಡಿಸ್ಟಿಕ್ ಹಾಸ್ಪಿಟ್ಲ್, ವಿಜಯನಗರ ಡಿಸ್ಟಿಕ್ ಹಾಸ್ಪಿಟ್ಲಿಗೂ ಮತ್ತು ಬಳ್ಳಾರಿ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಕೂಡ ಇವತ್ತು ಕೊಡ್ತಾಯಿದ್ದೀನಿ. 12 ಕೋಟಿ ವೆಚ್ಚದಲ್ಲಿ ಕೂಡ ಅಲ್ಲಿ ಕೂಡ MRI ಸ್ಕ್ಯಾನಿಂಗ್ ಕೂಡ ನಾನು MP ಆದಮೇಲೆ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಕೂಡ ಬಳ್ಳಾರಿಗೆ ಮಾಡಿದ್ದೀನಿ. ಈ ರೀತಿಯಾಗಿ ಹೆಲ್ತು ಮತ್ತು ಎಜುಕೇಷನ್ಗೆ ನಾನು MP ಗ್ರಾಂಟ್ ಕೂಡ ನಾನು ಜುಲೈ 4ರಿಂದ 5ನೇ ತಾರೀಕು ಒಳಗೆ ನಾನು ಕೂಡ ಪ್ರೆಸ್ ಮೀಟ್ ಮಾಡ್ತಾಯಿದ್ದೀನಿ. 1 ವರ್ಷದಲ್ಲಿ ನಾನು ಏನು ಕೆಲಸ ಮಾಡಿದ್ದೀನಿ ಅಂತ ಅಕೌಂಟಬಿಲಿಟಿ. ನನ್ನ ಮೊದಲಿಂದ ನಾನು 4 ಬಾರಿ ಶಾಸಕನಾಗಿ ಸಚಿವನಾದ ಕೂಡ ಅಕೌಂಟಬಿಲಿಟಿ ಕೊಟ್ಟಿದ್ದೀನಿ. MP ಆದಮೇಲೆ ಕೂಡ 1 ವರ್ಷದಲ್ಲಿ ಏನು ಕೆಲಸ ಮಾಡಿದ್ದೀನಿ ಎಲ್ಲರ ಜೊತೆಗೆ, ಎಲ್ಲ ಅಖಂಡ ಬಳ್ಳಾರಿ ಜಿಲ್ಲೆ ಶಾಸಕರ ಜೊತೆಗೆ ಏನು ಕೆಲಸ ಮಾಡಿದ್ದೀನಿ, ಇವತ್ತು ಪಾರ್ಲಿಮೆಂಟಿನ ತಂದಿನಿ ಅಂತ ಕೂಡ ನಾನು ಅಕೌಂಟಬಿಲಿಟಿ ಕೊಟ್ಟದ್ದು ಕೂಡ ನಾನು ಮುಂದಿನ ದಿನದಲ್ಲಿ ಮಾಡ್ತೀನಿ. ಇವತ್ತು ಎಲ್ಲರೂ ಸೇರಿ ಇವತ್ತು ಆರೋಗ್ಯ ಮತ್ತು ಶಿಕ್ಷಣಕ್ಕೆ, ಯಾಕಂದರೆ 2 ಕಣ್ಣಿದ್ದಂಗೆ ನಮಗೆ ಶಿಕ್ಷಣ ಮತ್ತು ಆರೋಗ್ಯ ಒಂದು ಸಾರ್ವಜನಿಕ ಜೀವನದಲ್ಲಿ ಮೊದಲನೇ ಆದ್ಯತೆ. ಆ ನಿಟ್ಟಿನಲ್ಲಿ ನಾವು ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ನಾವೆಲ್ಲರೂ ಅಣ್ಣ ತಮ್ಮಂದರಾಗಿ ಇವತ್ತು ನಮ್ಮ ಹಿರಿಯರಾದ ಗವ್ಯಪ್ಪ ಸರ್ ನಮಗೆ ಒಳ್ಳೆ ಒಂದು ಅಣ್ಣ ಇದ್ದಂಗೆ ನಮಗೆ ಯಾವಾಗಲೂ ಕೂಡ. ಮೊದಲಿನಿಂದ ಸಂಡೂರಿನಾಗ ಕೂಡ ನಾವೆಲ್ಲ ಜೊತೆಗಾಗಿ ಕೆಲಸ ಮಾಡ್ತಾಯಿದ್ವಿ. ನಾನು ಕೂಡ ಅವ್ರ ಮೈನ್ಸ್ದೆಲ್ಲ ನಾನೆಲ್ಲ ನೋಡ್ತಾಯಿದ್ದೆ ಒಬ್ಬ ತಮ್ಮನಾಗಿ. ಅವತ್ತಿಂದನೂ ಇವತ್ತು ಜೊತೆಯಾಗಿರ್ತಕ್ಕಂಥ MP ಆಗಿ ಅವ್ರು MLA ಆಗಿರ್ತಕ್ಕಂಥದ್ದೇ ನನ್ನ ಭಾಗ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೇ ಥರ ಮುಂದಿನ ದಿನದಲ್ಲಿ ನಾವೆಲ್ಲರೂ ಕೂಡ ಒಂದು ಅಣ್ಣ ತಮ್ಮಂದರಾಗಿ ಮುಂದೆ ಫ್ಯಾಮಿಲಿ ಮೆಂಬರ್ಸ್ ಆಗಿ ನಾವು ಕೆಲಸ ಮಾಡ್ತಾಯಿದ್ದೆ. ಅದಕ್ಕೆ ಅಣ್ಣನ ಕೂಟನೇ ರಿಬ್ಬನ್ ಕಟ್ ಮಾಡಿಸಿದೆ. ಅಣ್ಣ ಮಾಡಿಬಿಟ್ನಪ್ಪ ಅಂದರೆ ಇನ್ನೂ 100 ಗ್ರಾಂಟ್ಗಳು ನಮಗೆ ಒಳ್ಳೊಳ್ಳೆ ಗ್ರಾಂಟ್ಗಳು ನಮ್ಮ ಡಿಸ್ಟಿಕ್ಕಿಗೆ ಬರ್ತವೆ. 4 ಜನಕ್ಕೆ ಕಣ್ಣೀರು ಒರೆಸಂಗೆ ಆಗ್ತೈತೆ ಅಂತಂತ ಹೇಳ್ತಾ ಇವತ್ತು ಮಾಡಿದ್ದೀವಿ. ಇನ್ನು ಎತ್ತರವಾಗಿ ನಮ್ಮ ಇವತ್ತು ಎದುರುಗಡ ನಮ್ಮ ಆರೋಗ್ಯ ಆವಿಷ್ಕಾರ ಕೂಡ ಇವತ್ತು ಯಾದಗಿರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾಗಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ನೇತೃತ್ವದಲ್ಲಿ ಇವತ್ತು ಯಾದಗಿರಿನಲ್ಲಿ ಕೂಡ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಈ ರೀತಿಯಾಗಿ ಮೊನ್ನೆ ನಮ್ಮ 20ನೇ ತಾರೀಕು ಕೂಡ ಮೇ 20 ಕೂಡ ನಾವು 2 ವರ್ಷದ ಸಾಧನೆ ಕೂಡ ಇವತ್ತು ನಾವು ಅರ್ಪಿಸೋಂಥ ಒಂದು ಕೆಲಸ ನಮ್ಮ ಸರ್ಕಾರ ಕೂಡ ಮಾಡಿದೆ. ನಮ್ಮ ಸರ್ಕಾರ ನಾವು ಎಲ್ಲರೂ ಸೇರಿಬಿಟ್ಟು ಮುಂದಿನ ದಿನದಲ್ಲಿ ಏನು ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ ನಮ್ಮ ಕರ್ನಾಟಕ ಜನ, ಜಿಲ್ಲೆ ಜನ, ಅವರಿಗೆ ಒಂದು ವಿಶ್ವಾಸವಿರ್ತಕ್ಕಂಥ ಕೆಲಸ ನಾವು ಮುಂದಿನ ದಿನದಲ್ಲಿ ಮಾಡ್ತೀವಿ ಎಲ್ಲರೂ ಸೇರಿಬಿಟ್ಟು. ಹೊಸಪೇಟೆ ಪಟ್ಟಣದಲ್ಲಿ ಇವತ್ತು ತಾಯಿ ಮಗು ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟ್ಲಿಗೆ ಇವತ್ತೇನು ಡಾರ್ಮೆಟ್ರಿ ಮತ್ತು ಈ ಲಾಂಡ್ರಿದು ಆಮೇಲೆ ಈ ಒಂದು ಹಾಸ್ಪಿಟ್ಲಿಗೆ 2 ಆಂಬ್ಯುಲೆನ್ಸು ಮತ್ತು ಕಾರ್ಪೊರೇಷನ್ನಿಗೆ 2 ವೈಕುಂಠ ವಾಹನಗಳು ಏನು ಕೊಟ್ಟಿರ್ತಕ್ಕಂಥದ್ದು. ಮೊದಲನೇದಾಗಿ ಇವತ್ತು JSW ಫೌಂಡೇಶನ್ನು ಮತ್ತು BMM ಫೌಂಡೇಶನ್ ಅವರಿಗೆ ನಾನು ಧನ್ಯವಾದಗಳನ್ನ ಮೊದಲನೇದಾಗಿ ನಾನು ತಿಳಿಸ್ತಾ ಇದ್ದೀನಿ. ಇವತ್ತು ಅನೇಕ ಫ್ಯಾಕ್ಟ್ರಿಗಳು ಇವತ್ತಿದ್ದಾವೆ. ಅವರು ಕೂಡ ಸ್ವಲ್ಪ ಹೃದಯವಂತಿಕೆಯಿಂದ ಇವತ್ತು ಮಾಡಬೇಕಾಗಿದೆ. ಆದರೆ ವಿಶೇಷವಾಗಿ ಇವತ್ತು BMM ಫ್ಯಾಕ್ಟ್ರಿಯವರು ಮತ್ತು JSW ಫಂಡ್ ಜಾಯಿಂಟಾಗಿ ಇದೆ ಕಂಪ್ನಿ. ಅದು ಇವತ್ತು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಶ್ಲಾಘನೀಯ ಕೆಲಸ. ಯಾಕಂದರೆ ಇವತ್ತು ಮನಮೋಹನ್ ಸಿಂಗ್ ಅವರು
14ರಲ್ಲಿ ಏಪ್ರಿಲ್ 14ನೇ ತಾರೀಕು ಪಾರ್ಲಿಮೆಂಟಲ್ಲಿ ಇದನ್ನು ತೊಗೊಂಬಂದ್ಬಿಟ್ಟು ಯಾವುದೇ ಕಂಪ್ನಿ ಇದ್ದರೂ ಕೂಡ CSR ಇದರಲ್ಲಿ ಪ್ರಾಫಿಟ್ ಆನ್ 2% ಮಾಡಬೇಕು ಅಂತಂತೇಳಿ ಇವತ್ತು ಕಾನೂನು ರಚನೆ ಮಾಡಿರ್ತಕ್ಕಂಥದ್ದು ಕೂಡ ನಾವು ನೆನೆಸ್ಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕೂಡ ಕಾರ್ಯೋನ್ಮುಖರಾಗಿದ್ದಾರೆ. ಮೊದಲು CSR ಅಂದರೆ ಯಾರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದರೆ ಇದು ದೇವ್ರ ಕೆಲಸ ಇದೆ. ಯಾವಾಗಲೂ ಕೂಡ CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಒಂದು ಕಡೆಗೆ ಇದು ದೇವ್ರ ಕೆಲಸ ಇರ್ತಕ್ಕಂಥದ್ದು. ಜನಪ್ರತಿನಿಧಿಗಳು, ಗವಪ್ಪಣ್ಣರು, ನಾವು ಎಲ್ಲರೂ ಸೇರಿಬಿಟ್ಟು ಇವತ್ತು ಜನಕ್ಕೆ ಒಪ್ಪಿಸೋಂಥ ಒಂದು ಕೆಲಸ ಆಗಿದೆ. ಇವತ್ತು ನಾವೇನು ಜನಪ್ರತಿನಿಧಿಗಳು ಕಂಪ್ನಿಯವರು ಮಾಡಿದರೆ ಅದನ್ನು ಬಳಸ್ಕೊಳ್ಳೋದು ಕೂಡ, ಸದ್ಬಳಕೆ ಮಾಡೋದು ಕೂಡ ಪ್ರಜೆಗಳದ್ದಾಗಿರ್ತದೆ. ಅದನ್ನು ಡಾರ್ಮೆಟ್ರಿಯಲ್ಲಿ ಚೆನ್ನಾಗಿ ಕ್ಲೀನ್ ಮೇಂಟೈನ್ ಮಾಡೋದಿರ್ಬೋದು, ಜೊತೆಗೆ ಇವತ್ತು ಲಾಂಡ್ರಿದು ಇರ್ತಕ್ಕಂಥದ್ದು ಇರ್ಬೋದು. ನಮ್ಮ ಕೆಲಸ ನಾವು ಮಾಡ್ತೇವೆ, ಮೇಂಟೆನೆನ್ಸು ಅದರದ್ದು, ಅದರ ಸ್ವಚ್ಛತೆ ಕಾಪಾಡೋದು, ಅದರದ್ದು ಒಂದು ಅದನ್ನು ಆಂಬುಲೆನ್ಸ್ಗಳು ಅದನ್ನು ಮಾಡ್ಕೊಳ್ಳೋದು ಕೂಡ ಪ್ರಜೆಗಳದ್ದಾಗಿರ್ತದೆ. ದಯಮಾಡಿ ಇವತ್ತೇನು ಕೊಟ್ಟಿದ್ದೀವಿ ಅದನ್ನು ಎಲ್ಲ ಪ್ರಜೆಗಳು ಸದ್ಬಳಕೆ ಮಾಡ್ಕೋಬೇಕು. ಇದು ನಿಮ್ಮ ಮನೆ, ಇದು ದೇವಾಲಯ ಅನ್ಕೊಂಡು ಮಾಡ್ಕೋಬೇಕಂತೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಇವತ್ತು ನಾನು ಕೂಡ ಹಿಂದೆ ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ, ಒಂದು ICU ಆಂಬುಲೆನ್ಸ್ ಕೂಡ MP ಗ್ರಾಂಟಲ್ಲಿ ಡಿಸ್ಟಿಕ್ ಹಾಸ್ಪಿಟ್ಲ್, ವಿಜಯನಗರ ಡಿಸ್ಟಿಕ್ ಹಾಸ್ಪಿಟ್ಲಿಗೂ ಮತ್ತು ಬಳ್ಳಾರಿ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಕೂಡ ಇವತ್ತು ಕೊಡ್ತಾಯಿದ್ದೀನಿ. 12 ಕೋಟಿ ವೆಚ್ಚದಲ್ಲಿ ಕೂಡ ಅಲ್ಲಿ ಕೂಡ MRI ಸ್ಕ್ಯಾನಿಂಗ್ ಕೂಡ ನಾನು MP ಆದಮೇಲೆ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಕೂಡ ಬಳ್ಳಾರಿಗೆ ಮಾಡಿದ್ದೀನಿ. ಈ ರೀತಿಯಾಗಿ ಹೆಲ್ತು ಮತ್ತು ಎಜುಕೇಷನಿಗೆ ನಾನು MP ಗ್ರಾಂಟ್ ಕೂಡ ನಾನು ಜುಲೈ 4ರಿಂದ 5ನೇ ತಾರೀಕು ಒಳಗೆ ನಾನು ಕೂಡ ಪ್ರೆಸ್ ಮೀಟ್ ಮಾಡ್ತಾಯಿದ್ದೀನಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.